ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಅಭಿಯಾನ ಇಡೀ ರಾಜ್ಯವನ್ನ ಪ್ರವಾಸ ಕೈಗೊಂಡಿರುವಂತ ನಿಖಿಲ್ ಕುಮಾರಸ್ವಾಮಿ ಕಾಲಿಟ್ಟಲ್ಲೆಲ್ಲ ಜನರ ಒಂದು ಜನಸಾಗರವೇ ಅಲ್ಲಿ ಹರಿದು ಬರ್ತಾ ಇರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಪ್ಲಾಫ್ ನಾಯಕ ಅಂತ ಹೇಳಿ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಬೆನ್ನ ಹಿಂದೆ ಜನಸಾಗರವೇ ಹರಿದು ಬರ್ತಾ ಇರೋದು ನೋಡಿ ಇವತ್ತಿನ ರಾಜಕಾರಣಿಗಳು, ಈ ರಾಜಕೀಯ ಮುತ್ಸದಿಗಳು ಇವರೆಲ್ಲರೂ ಕೂಡ ಬಾಲ ಮುದ್ರಕೊಂಡು ಸೈಲೆಂಟ್ ಆಗುವಂತೆ ಮಾಡ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಯ ಇವತ್ತಿನ ಈ ಕ್ಷಣದ ಆ ಜನಪ್ರಿಯತೆ. 2028ಕ್ಕೆ ಇದು ಹೀಗೆ ಮುಂದುವರೆದ್ರೆ ಜಿ.ಟಿ. ದೇವೇಗೌಡರು ಹೇಳಿದ್ರಲ್ಲ, ಆ ಭವಿಷ್ಯ 100% ನಿಜ ಆಗುತ್ತೆ ಅಂತ ಅನ್ಸುತ್ತೆ. ಇಷ್ಟಕ್ಕೂ ಯಾಕೆ ಜಿ.ಟಿ. ದೇವೇಗೌಡರು ಮತ್ತೆ ಹರೀಶ್ ಗೌಡರು ಹುಣಸೂರು MLA ಹರೀಶ್ ಗೌಡ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ತಾ ಇದೀವಿ ಅಂದ್ರೆ, ಈ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನ ಈಗಾಗಲೇ ಮನವಿಯನ್ನು ಸಹ ಮಾಡಿದೀವಿ. ಒಂದು ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಕ್ಷವನ್ನ ಕಟ್ಟಿ ಕಾರ್ಯಕ್ರಮಗಳನ್ನ ಕೊಟ್ಟು ಅಧಿಕಾರಕ್ಕೆ ತರ್ತಕ್ಕಂಥ ಉದಾಹರಣೆಗಳಿಲ್ಲ. ಆಡಳಿತವನ್ನ ನಡೆಸ್ತಕ್ಕಂಥ ಸರ್ಕಾರಗಳ ವೈಫಲ್ಯತೆ ಇನ್ನೊಂದು ಪಕ್ಷವನ್ನ ತರ್ತಕ್ಕಂಥದ್ದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆಡಳಿತ ಪಕ್ಷದ ಫೇಲ್ಯೂರ್ ಏನಿರುತ್ತೆ ಅದು ಇನ್ನೊಂದು ಪಕ್ಷವನ್ನು ಆಟೋಮೆಟಿಕಲಿ ಜನರ ಮನಸ್ಸು ಬದಲಾವಣೆಯಾಗಿ ಪಕ್ಷಗಳು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಿಂದ ಹಿಂದೆ ಪಕ್ಷ ಕಟ್ತಾ ಇದ್ದಂಥ ಪದ್ಧತಿ ಯಾವ ಪಕ್ಷವೂ ಕೂಡ ಇಲ್ಲ. ಈಗ ಕಟ್ಟಿ ಸ್ವಂತವಾಗಿ ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ಒಂದು ಸಂಘಟನಾ ಶಕ್ತಿ ಆಗಲಿ, ಹಿಂದೆ ಪಕ್ಷದ ಬಗ್ಗೆ ನಿಷ್ಠೆ, ಪ್ರಾಮಾಣಿಕತೆ, ಪಕ್ಷ ಬೆಳೆಸಬೇಕು, ತ್ಯಾಗ ಮಾಡಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ನಾಯಕರುಗಳಲ್ಲಿ ಇಲ್ಲ. ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ BJP ಮತ್ತು JDS. ಸಮನ್ವಯ ಸಮಿತಿ ಇದ್ದರೆ ಒಳ್ಳೇದಲ್ವ, ಯಾವಾಗಲೂ ಕೂಡ ಅವ್ರು ಚರ್ಚೆ ಮಾಡ್ತಕ್ಕಂಥ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರೇ ಬೇರೆ ಮಾಡ್ತಿದ್ದಾರೆ, ಇವರೇ ಬೇರೆ ಮಾಡ್ತಿದ್ದಾರೆ. ನೋಡಿದ್ರಲ್ಲ, ಹಿರಿಯ ನಾಯಕ ರಾಜಕೀಯ ಮುತ್ಸದಿ ಜಿ.ಟಿ. ದೇವೇಗೌಡರ ಮಾತುಗಳನ್ನ ಕೇಳಿದ್ರಲ್ಲ. ಜಿ.ಟಿ. ದೇವೇಗೌಡರು ಒಂದ್ ಕಡೆ ಹೇಳ್ತಾರೆ, ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು ಅಪ್ಪ ಮಗನ ಡಬಲ್ ಗೇಮ್ ಅಂತೇಳಿ. ಒಂದ್ ಕಡೆ ಜಿ.ಟಿ. ದೇವೇಗೌಡರು ಇದೇ ನಿಖಿಲ್ ಕುಮಾರಸ್ವಾಮಿಗೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಕೂಡ ಪರೋಕ್ಷವಾಗಿ ಬೆನ್ನ ಹಿಂದೆ ಒಂದ್ ರೀತಿ ಬೇರೆಯ ರೀತಿನೇ ಆಟ ಆಡಿದ್ರೆ, ಬಟ್ ಮಗ ಇಲ್ಲಿ ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತಿರುವಂಥದ್ದು. ಅದಕ್ಕೆ ಎರಡು ಅಪ್ಪ ಮಗನ ಈ ಡಬಲ್ ಗೇಮ್ ಆಟ ಅಂತ, ಡಬಲ್ ಗೇಮ್ ಇದು ಅಂತೇಳಿ ಹೇಳ್ತಾ ಇರುವಂಥದ್ದು ಇದೇ ಕಾರಣಕ್ಕೆ. ನೋಡಿ, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಹರೀಶ್ ಗೌಡ್ರ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ಯಾಕೆ ಈ ಮಾತುಗಳು ಪದೇ ಪದೇ ನಿಖಿಲ್ ಕುಮಾರಸ್ವಾಮಿ ವಿಷಯದಲ್ಲಿ ಯಾಕೆ ಹಿಂಗಾಗುತ್ತೆ, ಯಾಕೆ ಸೋಲಾಗುತ್ತೆ ಅನ್ನೋದಕ್ಕೆ ಇಲ್ಲೇ ಉತ್ತರ ಇದೆ. ನಿಖಿಲ್ ಕುಮಾರಸ್ವಾಮಿ ಒಂಥರ ಏಕಾಂಗಿ ಹೋರಾಟದ ರಾಜಕೀಯ ಬದುಕು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನಿಖಿಲ್ ಕುಮಾರಸ್ವಾಮಿಯ ದೊಡ್ಡ ಶಕ್ತಿನೇ ಅವರ ಅಪ್ಪ ಕೂಡ ಅಲ್ಲ, ಕುಮಾರಸ್ವಾಮಿ ಅವರು ಅಲ್ಲ, ದೇವೇಗೌಡರ ಹೆಸರು ಕೂಡ ಅಲ್ಲ. ಎಲ್ಲೂ ಕೂಡ ದೇವೇಗೌಡರ ಹೆಸರು ಅಥವಾ ಕುಮಾರಸ್ವಾಮಿ ಅವರ ಹೆಸರನ್ನ ಬಳಕೆ ಮಾಡ್ಕೊಂಡ್ಬಿಟ್ಟಿದ್ರೆ ನಿಖಿಲ್ ಕುಮಾರಸ್ವಾಮಿ ಇವತ್ತು 3 ಬಾರಿ ಈ ರೀತಿ ಹ್ಯಾಟ್ರಿಕ್ ಸೋಲನ್ನ ಅನುಭವಿಸ್ತಾನೆ ಇರಲಿಲ್ಲ. ಅದೆಲ್ಲೂ ಕೂಡ ಕೆಲಸಕ್ಕೆ ವರ್ಕೌಟ್ ಆಗ್ಲೇ ಇಲ್ಲ. ಹಂಗಾಗಿ ನಿಖಿಲ್ ಕುಮಾರಸ್ವಾಮಿಯ ಏಕಾಂಗಿ ಹೋರಾಟ ಅಂತ ಹೇಳೋದು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಒಳಗೂ ಮತ್ತು ಪಕ್ಷದ ಹೊರಗೂ ಕೂಡ ಯಾರದೇ ಬೆಂಬಲ ಇಲ್ಲ. ಏಕೈಕ ನಿಖಿಲ್ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತಿದ್ದಂದ್ರೆ ಅದು ಕಾರ್ಯಕರ್ತರ ದೊಡ್ಡ ಶಕ್ತಿ ಮಾತ್ರ. ಇವತ್ತು ಕೂಡ ನಿಖಿಲ್ ಕುಮಾರಸ್ವಾಮಿಯ ದೊಡ್ಡ ಯಶಸ್ಸು ಅಂದ್ರೆ, ಜನರೊಂದಿಗೆ ಜನತಾದಳ ಅಭಿಯಾನದಲ್ಲಿ ಎಲ್ಲೇ ಹೋಗಿ ಎಲ್ಲೇ ಬಂದ್ರು ಕೂಡ, ಎಲ್ಲೇ ಕುಂತ್ರು ನಿಂತರು ಕೂಡ ನಿಖಿಲ್ ಕುಮಾರಸ್ವಾಮಿ ಮುಂದೆ ಕಾರ್ಯಕರ್ತರ ದೊಡ್ಡ ಪಡೆಯೇ ನಿಖಿಲ್ ಕುಮಾರಸ್ವಾಮಿ ಬೆನ್ನ ಹಿಂದೆ ನಿಲ್ತಾ ಇರುವಂತದ್ದು ಸ್ವತಃ ಜಿ.ಟಿ. ದೇವೇಗೌಡರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊದಲನೇ ಬಾರಿಗೆ ಜಿ.ಟಿ. ದೇವೇಗೌಡರು ಒಂದ್ ಕಡೆ ತೊಟ್ಲು ತೂಗ್ತಾರೆ, ಇನ್ನೊಂದ್ ಕಡೆ ಮಗುವನ್ನು ಚಿವುಟುವಂತ ಕೆಲಸ ಜಿ.ಟಿ. ದೇವೇಗೌಡರು JDS ನಲ್ಲೇ ಇದ್ಕೊಂಡು ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿದ್ದಾರೆ. ನೀವು ನಂಬಲಿಕ್ಕಿಲ್ಲ, ಮೊನ್ನೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ರು ಸ್ಥಳೀಯ ಮುಖಂಡರೊಬ್ಬರು ಬಂದು ಮಾತನಾಡ್ತಾರೆ. ಅದ್ಭುತವಾದಂತ ಮಾತು, ಯಾವೊಬ್ಬರು ಕೂಡ ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ, ನೀವು ಬೇಜಾರು ಮಾಡ್ಕೊಂಬಿಡಿ. ಕುಮಾರಸ್ವಾಮಿ ಅವರು ಕುರಿತು ಸ್ಥಳೀಯ ಮುಖಂಡ ಹೇಳುವಂತ ಮಾತು, ಅಣ್ಣ ನೀವು ಬೇಜಾರು ಮಾಡ್ಕೊಂಬಿಡಿ. ಇವತ್ತು ಯಾರು ನಿಮ್ಮ ವಿರುದ್ಧ ದೇವೇಗೌಡರ ಕುಟುಂಬದ ವಿರುದ್ಧ ಅಥವಾ JDS ನ ವಿರುದ್ಧ ಯಾರು ಇವತ್ತು ಮಾತನಾಡ್ತಾ ಇದ್ದಾರೆ, ಯಾರು ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ, ಅವರೆಲ್ಲರೂ ಕೂಡ JDS ನ ದೇವೇಗೌಡರು ಮನೆಯ ಅನ್ನ ತಿಂದು ಬೆಳೆದಿರುವಂತವ್ರು ಅಂತ ಹೇಳಿ ಘಂಟಾಘೋಷ
ಘೋಷವಾಗಿ ಹೇಳ್ತಾರೆ, ಇದೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಯಾಕಂದ್ರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನ ಈ ಮಾತನ್ನ ಅಲ್ಲಗಳೆಯುವುದಿಲ್ಲ, ಒಪ್ಕೊಳ್ತಾರೆ. ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ಮಾತನ್ನ ಅಲ್ಲಗಳೆಯುವುದಿಲ್ಲ, ಒಪ್ಕೊಳ್ತಾರೆ. ಯಾಕಂದ್ರೆ ಇವರಿಬ್ಬರು ಕೂಡ, ಈ ಇಬ್ಬರು ಮಹಾನ್ ನಾಯಕರು ಕೂಡ ಇದೇ JDS ಪಕ್ಷದಿಂದ, JDS ಕಾರ್ಖಾನೆಯಿಂದ ಬಂದಂತಹ ನಾಯಕರು ಅಂತ ಹೇಳ್ಬೋದು. ಈ ತರ ಸಾಕಷ್ಟು ಜನ ಸಿಗ್ತಾರೆ JDS ಅಂದ್ರೆ ಒಂದ್ ರೀತಿ ದೊಡ್ಡ ಫ್ಯಾಕ್ಟ್ರಿ, ಕಾರ್ಖಾನೆ ಅಂತ ಹೇಳ್ಬೋದು. ರಾಜಕಾರಣಿಗಳನ್ನ ತಯಾರು ಮಾಡುವಂತ ಕಾರ್ಖಾನೆಯಿಂದ ಬಂದಂತ ಇವರೆಲ್ಲರೂ ರಾಜಕಾರಣಿಗಳು, ನಾಯಕರು ಅಂತ ಹೇಳ್ಬೋದು. ಸೊ ಇನ್ನು ಮುಂದುವರೆದು ಏನು GT ದೇವೇಗೌಡರು ಹೇಳಿರುವಂತಹ ಮಾತಿಗೆ ಹೇಳೋದಾದ್ರೆ, ಇವತ್ತಿನ ಪ್ರಸ್ತುತ ರಾಜಕೀಯದಲ್ಲಿ BJP ಮತ್ತು JDS ಏನು ಹೊಂದಾಣಿಕೆ ಮೈತ್ರಿ ಮಾಡ್ಕೊಳ್ತು, ಅವರಿಬ್ರು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ನಡೀತಾ ಇರುವಂತದ್ದು ಇದು ಸರಿಯಲ್ಲ. 2028ರ ದೃಷ್ಟಿಕೋನದಲ್ಲಿ GT ದೇವೇಗೌಡರು ಹೇಳ್ತಾ ಇರುವಂತ ಆ ಒಂದು ಮಾತುಗಳು, ಅವರೇ ಒಂದು ದಿಕ್ಕು, JDS ಒಂದು ದಿಕ್ಕು, ಇವರೇ ಒಂದು ದಿಕ್ಕು, ಇಲ್ಲಿ ಸಮನ್ವಯತೆ ಕಾಣಿಸ್ತಾ ಇಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಪರೋಕ್ಷವಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಎಲ್ಲೂ ತೆಗೆದುಕೊಳ್ಳಿಲ್ಲ. ನಿಖಿಲ್ ಕುಮಾರಸ್ವಾಮಿಗೆ ಒಂದ್ ರೀತಿ ಏಕಾಂಗಿ ಹೋರಾಟ ಅಂತ ಯಾಕೆ ಹೇಳಿದ್ವಿ ಅಂದ್ರೆ, ಒಳಗಡೆ ಪಕ್ಷದ ಒಳಗೆ ಯಾವೊಬ್ಬ ನಾಯಕರು ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲ ಸೂಚಿಸಿದಂತೆ ಇಲ್ಲ. ಹಾಗಾಗಿ ಕಾರ್ಯಕರ್ತರೇ ನಿಖಿಲ್ ಕುಮಾರಸ್ವಾಮಿಗೆ JDSಗೆ ಒಂದು ದೊಡ್ಡ ಶಕ್ತಿ, ಬೆಂಬಲ ಅಂತ ಹೇಳ್ಬೋದು. ನೋಡಿ, ಮಂಡ್ಯ ಲೋಕಸಭೆಯಿಂದ ನಿಖಿಲ್ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಅಪಸ್ವರ ಎತ್ತಿದ್ದೇ ಇದೇ GT ದೇವೇಗೌಡರು. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಕಾಲಿಟ್ಟಲ್ಲೆಲ್ಲ ಅಲ್ಲಿ ಬೆಂಬಲ ಸೂಚಿಸದೆ ಮುನ್ಸ್ಕೊಳ್ಳೋದು, ಆಗಾಗ ಬೇರೆ ಪಕ್ಷಕ್ಕೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಬಂದಿರೋದು ಇದೇ GT ದೇವೇಗೌಡ್ರೆ. ಬಟ್ ಮೊನ್ನೆ ನಮ್ಗೆ ಒಂದು ಆಶ್ಚರ್ಯ ಆಗುವಂತ ವಿಷಯ ಏನಂದ್ರೆ, ಏನು ಹರೀಶ್ ಗೌಡ್ರು ಅಂದ್ರೆ GT ದೇವೇಗೌಡರ ಮಗ, ಹುಣಸೂರಿನ ಶಾಸಕ ಹರೀಶ್ ಗೌಡ್ರು ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಹರೀಶ್ ಗೌಡ್ರು ಒಂದು ಸಂಬಂಧ ಹೇಗಿದೆ ಅಂದ್ರೆ, ಇವರಿಬ್ರು ಚಡ್ಡಿ ದೋಸ್ತುಗಳಂತಾನೆ ಹೇಳ್ಬೋದು. 2028ಕ್ಕೆ ಮುಖ್ಯಮಂತ್ರಿಯಾಗಿ ಖಂಡಿತವಾಗ್ಲೂ ಕುಮಾರಣ್ಣನೇ ಆಗ್ತಾರೆ ಅನ್ನುವಂತ ಮಾತುಗಳನ್ನ ಹೇಳುವ ಮೂಲಕ ಇವರಿಬ್ರು ಕೂಡ, ನಿಖಿಲ್ ಮತ್ತೆ ಹರೀಶ್ ಗೌಡ್ರು, ಇವರಿಬ್ರು ಕೂಡ ಈ ಒಂದ್ ರೀತಿ ಸ್ನೇಹ ಹೆಂಗಿದೆ, ಕುಚುಕು ತರ ಹೇಳ್ಬೋದು ಇವರಿಬ್ಬರ ಸ್ನೇಹ. ಸೊ ಅಷ್ಟರ ಮಟ್ಟಿಗೆ ಸ್ನೇಹ ಇದ್ರು ಕೂಡ, ಬಟ್ ರಾಜಕೀಯದಲ್ಲಿ ಅಪ್ಪಂದಿರ ಜಗಳ, ಬಟ್ ರಾಜಕೀಯವಾಗೂ ಮತ್ತೆ ರಾಜಕೀಯೇತರವಾಗೂ ಕೂಡ ಇವರಿಬ್ಬರು ಮಕ್ಕಳುಗಳು ಕೂಡ ಸೊ ಒಂದಾಗಿ ನಡೀತಾ ಇರುವಂತದ್ದು. ಇಲ್ಲಿ GT ದೇವೇಗೌಡರ ವಿಷಯಕ್ಕೆ ಮತ್ತೆ ಬರೋದಾದ್ರೆ, GT ದೇವೇಗೌಡರು ಪಕ್ಷದಲ್ಲಿ ಇದ್ಕೊಂಡೆ, JDS ಪಕ್ಷದಲ್ಲಿ ಇದ್ಕೊಂಡೆ JDS ಪಕ್ಷದ ವಿರುದ್ಧವಾಗಿ ಆಗಾಗ್ಗೆ ಸಿಡಿದು ಹೇಳ್ತಲೇ ಬರ್ತಾ ಇರುವಂತದ್ದು. ಮತ್ತೊಂದು ಇಲ್ಲಿ ಹೇಳ್ಬೇಕಾಗಿರೋದು ಏನಂದ್ರೆ, ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಸೋತರು ಕೂಡ ಇಲ್ಲಿ ಒಂದ್ ಕಡೆ GT ದೇವೇಗೌಡರು ಹೇಳ್ತಾರೆ, ಇದು ಅಪ್ಪ ಮಕ್ಕಳ ಪಕ್ಷ, ಅಪ್ಪನ ಮಕ್ಕಳ ಮೇಲೆ ಅತಿಯಾದ ವ್ಯಾಮೋಹ ಅಂತ ಹೇಳಿ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮತ್ತೊಂದು ಮುಖ್ಯವಾದಂತ ಅಂಶ ಏನಂದ್ರೆ, GT ದೇವೇಗೌಡರಿಗೂ ಕೂಡ ಎಷ್ಟರ ಮಟ್ಟಿಗೆ ಮಗನ ವ್ಯಾಮೋಹ ಇದೆ ಅಂತ ಅಂದ್ರೆ, ಹುಣಸೂರಿನಲ್ಲಿ ತನ್ನ ಮಗನಿಗೆ ಸೀಟ್ ಕೊಡಬೇಕು, MLA ಸೀಟ್ ಕೊಡಬೇಕು ಅಂತೇಳಿ ಪಟ್ಟಿ ಹಿಡಿದು ಕುತ್ಕೊಂಡ್ರು. ಅಲ್ಲಿ ನೋಡಿ, ನೀವು ನಂಬಲಿಕ್ಕಿಲ್ಲ, ಹುಣಸೂರು ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಬಹಳ ಪ್ರಭಾವಿ ವ್ಯಕ್ತಿ ಈತ. ಸತತವಾಗಿ 3 ಬಾರಿ ಗೆದ್ದಿರ್ತಾರೆ. HV ಮಂಜುನಾಥ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 2008, 2013, 2019. ಸೊ 3 ಬಾರಿ ಹ್ಯಾಟ್ರಿಕ್ ವಿಜಯ ಸಾಧಿಸಿದಂಥ ವ್ಯಕ್ತಿಯ ಮೇಲೆ GT ದೇವೇಗೌಡರು ಮುಖ ನೋಡಿಕೊಂಡು ಟಿಕೆಟ್ ಅನ್ನ JDSನ ವರಿಷ್ಠರು ಕುಮಾರಸ್ವಾಮಿ ಅವರು ದೇವೇಗೌಡರು ಕೊಟ್ಟಿರ್ತಾರೆ. ಇಲ್ಲಿ ಕೇವಲ ಇಲ್ಲಿ ಹರೀಶ್ ಗೌಡರು ಗೆದ್ದಂತ ಸಂಖ್ಯೆ ಎಷ್ಟು ಗೊತ್ತಾ ಅಂದ್ರೆ, ಅವರ ಗೆಲುವಿನ ಅಂತರ ಎಷ್ಟು ಅಂದ್ರೆ ಕೇವಲ 2,000 ಅಧಿಕ ಅಂದ್ರೆ 2,500 ಅಂತರದಲ್ಲಿ ಕಾಂಗ್ರೆಸ್ನ ಮಂಜುನಾಥ್ ಮೇಲೆ ಕಳೆದ ಬಾರಿ ಗೆದ್ದಿದ್ರು. ಅಂದ್ರೆ 2023ರ ಚುನಾವಣೆಯಲ್ಲಿ ಹರೀಶ್ ತೆಗೆದುಕೊಂಡಂತ ಮತ 94,665. ಅದೇ ಕಾಂಗ್ರೆಸ್ನ HV ಮಂಜುನಾಥ್ ಹ್ಯಾಟ್ರಿಕ್ ವಿಜಯ ಸಾಧಿಸಿರ್ತಾರೆ. ಈ ಬಾರಿ ಗೆದ್ದಿದ್ರೆ 4ನೇ ಬಾರಿ ಗೆಲುವು ಇದು. 92,254 ಅಂದ್ರೆ 2,000 ಅಂತರದಲ್ಲಿ ಹರೀಶ್ ಗೆದ್ದಿರುವಂತದ್ದು. ಇಲ್ಲಿ JDS ನಾಯಕರ ಶ್ರಮ ಕೂಡ ಇದೆ ಅಂತ ಹೇಳ್ಬೋದು. ಅದೇ ನಿಖಿಲ್ ಕುಮಾರಸ್ವಾಮಿ ತಗೊಳ್ಳಿ, 3 ಬಾರಿ ನಿಂತರು, 3 ಬಾರಿ ಎಲೆಕ್ಷನ್, ಮಂಡ್ಯ ಲೋಕಸಭಾ ಮತ್ತೆ ರಾಮನಗರ ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, 3 ಬಾರಿ, 2 ವಿಧಾನಸಭೆ 1 ಲೋಕಸಭೆ, 3 ಬಾರಿ ಸೋತರು ಕೂಡ ನಿಖಿಲ್ ಕುಮಾರಸ್ವಾಮಿಯ ವರ್ಚಸ್ಸು ಇವತ್ತಿಗೂ ಕಮ್ಮಿ ಆಗಿಲ್ಲ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಯಾರೇ ಡಬಲ್ ಗೇಮ್ಗಳನ್ನ ಮಾಡಿದ್ರು ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿಯ ಓಟಕ್ಕೆ, ಜನಪ್ರಿಯತೆಗೆ ಯಾರೊಬ್ರು ಕೂಡ ಬ್ರೇಕ್ ಹಾಕೋದಕ್ಕೆ ಆಗ್ತಾನೆ ಇಲ್ಲ. ಸ್ನೇಹಿತರೆ, 2028ರ ವಿಧಾನಸಭೆ ಚುನಾವಣೆ ಹೇಗಿರಲಿದೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.